ಹಾಯ್ ಗಾಯ್ಸ್, ವೆಲ್ಕಮ್ ಟು ವಿಸ್ಮಿತಾ ರಾಣಿ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ದೇವ್ರನ್ನ ಯಾವ ಥರ ಕೂರಿಸಿದ್ದೆ ಅನ್ನೋದು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹಬ್ಬದ ದಿನ ನನಗೇನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನ ಆ್ಯಡ್ ಮಾಡಿದ್ದೀನಿ. ಅಲಂಕಾರ ಯಾವ ಥರ ಇದೆ ಅಂತ ಒಂದು ಕಮೆಂಟ್ ಮಾಡಿ. ಸೊ ಆಮೇಲೆ ನಾನು ಹಬ್ಬಕ್ಕೆ ಈ ಥರ ಎಲ್ಲ ಅಡುಗೆಗಳನ್ನ ಮಾಡಿದ್ದೆ. ಹಬ್ಬದ ದಿನ ಅಂತೂ ತುಂಬಾ ಜೋರು ಮಳೆ ಬಿಟ್ಟೇ ಇರಲಿಲ್ಲ. ಆಮೇಲೆ ನಾನು ಲಕ್ಷ್ಮಿಗೆ ಈ ಥರ ಸ್ಟ್ಯಾಂಡ್ ಬಂದಿದೆಯಲ್ಲ, ಇವಾಗ ಈ ಥರ ಸ್ಟ್ಯಾಂಡ್ ತೊಗೊಂಡು ಇದರಲ್ಲಿ ಸೀರೆ ಉಡಿಸಿದ್ದೆ. ಯಾವ ಥರ ಉಡಿಸಿದ್ದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಮತ್ತೆ ತೋರಿಸ್ತೀನಿ. ಆಮೇಲೆ ತುಂಬಾ ಕ್ವಿಕ್ಕಾಗಿ ಆಗೋವಂತಹ ಸಾಂಬಾರ್ ರೈಸ್ ರೆಸಿಪಿನ ಯಾವ ಥರ ಮಾಡೋದಂತ ನೋಡೋಣ. ಯಾವಾಗಾದರೂ ತುಂಬಾ ಸುಸ್ತಾಗಿದ್ದಾಗ ಈ ಥರ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಆಗೋಗುತ್ತೆ ಕಡಿಮೆ ಟೈಮಲ್ಲಿನೇ. ಅದಕ್ಕೆ ಮೊದಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಬೇಕು. ಅದೆಲ್ಲ ಚಿಟಪಟ ಅಂದಮೇಲೆ ಒಣಗಿರೋ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೋಬೇಕು. ಅದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕಡಲೆ ಬೀಜ, ಆಮೇಲೆ 2 ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕು. ಅದಾದಮೇಲೆ 1 ಟೊಮೆಟೊ, 1 ಚಿಕ್ಕ ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ನಿಮ್ಮ ಹತ್ರ ಯಾವ್ದು ತರಕಾರಿ ಇರುತ್ತೋ ಅದೆಲ್ಲ ಹಾಕ್ಕೋಬೋದು. ಜಾಸ್ತಿ ತರಕಾರಿ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಬೀನ್ಸ್ ಮತ್ತು ಕ್ಯಾರೆಟ್ ಇರೋದ್ರಿಂದ ಅದೆರಡನ್ನೇ ಹಾಕ್ಕೊಂಡಿದ್ದೆ. ಅದೆರಡನ್ನೂ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ, ಹಾಕಿದ್ಮೇಲೆ ಬೇಳೆ ಸಾಂಬಾರು ಪೌಡರ್ನ ಹಾಕಿದ್ದೆ. ಬೇಳೆ ಸಾರಿಗೆ ಅಂತ ಮಾಡ್ಕೊಂಡಿರ್ತೀವಲ್ಲ, ಆ ಪೌಡರ್ನ ಹಾಕಿದ್ದೆ. ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಚಿಕ್ಕ ಸ್ಪೂನಲ್ಲಿ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲಿಗೆ ಚಿಕ್ಕ ಲೋಟದಲ್ಲಿ ಅಕ್ಕಿ ಮತ್ತು ಬೇಳೆನ ನೆನೆಸಿಟ್ಕೊಂಡಿದ್ದೆ, ತೊಳೆದ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಇಬ್ಬರಿಗೆ 1 ಟೈಮ್ಗೆ ಆಗೋಷ್ಟು ಮಾಡ್ತಾ ಇರೋದು ನಾನು. ಸೊ ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಇರಬೇಕು. ನಾನು 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಾನು ಮತ್ತೆ ಕೈಯಲ್ಲಿ ಅಳತೆ ನೋಡೋದ್ರಿಂದ ಕೈಯಲ್ಲಿ ನೋಡಿದ್ದೀನಿ. ನಾವು ನೀರು ಜಾಸ್ತಿ ಹಾಕಿದಷ್ಟು ಇದು ಚೆನ್ನಾಗಿರುತ್ತೆ. ಒಂಥರ ಇದು ಸಾಂಬಾರ್ ರೈಸು ಆಗುತ್ತೆ, ಬಿಸಿಬೇಳೆಭಾತ್ ರೆಸಿಪಿ ಥರನೂ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ನಾನು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು 2 ವಿಷಲ್ ಕೂಗಿಸ್ಕೋಬೇಕು.
ಆಫ್ಟರ್ 2 ವಿಷಲ್ಸ್ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಸಿಂಪಲ್ ಮತ್ತು ಟೇಸ್ಟಿಯಾಗಿರುವಂತಹ 1 ಪಾಟ್ ಸಾಂಬಾರ್ ರೈಸ್ ರೆಡಿ. ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ನಾನು ಹುರುಳಿಕಾಳು ಹಪ್ಪಳನ ಸುಟ್ಕೊಂಡಿದ್ದೆ. ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂದಿತ್ತು ಟೇಸ್ಟ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.